ಅತ್ತ ಶಶಿಕಲೆಯ ತಂದೆ ರಾಜ ಸುಬಾಹು ಕನ್ಯೆಯು ವಿವಾಹ ಯೋಗ್ಯಳಾಗಿರುವಳೆಂದು ತಿಳಿದು ಆಕೆಯ ಸ್ವಯಂವರದ ಸಿದ್ಧತೆ ಮಾಡಿದನು. ವಿವಾಹಕ್ಕಾಗಿ ವಿಚಿತವಾದ ಸ್ವಯಂವರದ 3 ಪ್ರಕಾರಗಳನ್ನು ವಿದ್ವಾಂಸರು ತಿಳಿಸಿರುವರು. ರಾಜರಿಗಾಗಿ ಇರಲಿ ಅಥವಾ ಇತರ ವರ್ಣದವರಿಗಾಗಿ ಇರಲಿ ಎಲ್ಲರಿಗೂ ಒಂದೇ ನಿಯಮವಾಗಿದೆ. 1. ಇಚ್ಛಾ ಸ್ವಯಂವರ. ಇದರಲ್ಲಿ ಕನ್ಯೆಯು ತನ್ನ ಇಚ್ಛೆಯಿಂದ ವರನನ್ನು ಆರಿಸುವಳು. ಇನ್ನೊಂದು ಪ್ರಣಸ್ವಯಂವರ. ಇದರಲ್ಲಿ ಯಾವುದಾದರೂ ಕಠಿಣ ಪಣವನ್ನು ಇರಿಸಲಾಗುವುದು. ಭಗವಾನ್ ಶ್ರೀರಾಮನು ಶಂಕರನ ಧನುಷನ್ನು ಮುರಿದು ಜಾನಕಿಯನ್ನು ವರಿಸಿದ್ದನು. 3ನೇದು ಶೌರ್ಯ ಶುಲ್ಕ ಸ್ವಯಂವರ. ಅರ್ಥಾತ್ ಯಾರು ಹೆಚ್ಚಿನ ವೀರನೋ ಅವನೇ ಕನ್ಯೆಯನ್ನು ಕೊಂಡು ಹೋಗಬಲ್ಲನು. ಈ ಸ್ವಯಂವರವು ವಿಶೇಷವಾಗಿ ವೀರರಿಗಾಗಿಯೇ ಇರುವುದು. ಮಹಾರಾಜ ಸುಬಾಹುವಿನ ಆಸ್ಥಾನದಲ್ಲಿ ಇಚ್ಛಾ ಸ್ವಯಂವರವನ್ನೇ ಯೋಜಿಸಲಾಗಿತ್ತು. ಶಿಲ್ಪಿಗಳಿಂದ ಅನೇಕ ವೇದಿಕೆಗಳನ್ನು ರಚಿಸಲ್ಪಟ್ಟವು. ವೇದಿಕೆಗಳಲ್ಲಿ ಉತ್ತಮ ಆಸನ ಹಾಸಲಾಗಿತ್ತು. ಸಭಾಭವನವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಹೀಗೆ ಸ್ವಯಂವರ ವಿವಾಹದ ಪೂರ್ಣ ಸಾಮಗ್ರಿಗಳನ್ನು ಜೊತೆಗೊಳಿಸಿದಾಗ ಸುಂದರ ನೇತ್ರವುಳ್ಳ ಶಶಿಕಲೆಯ ಮನಸ್ಸು ಉದ್ವಿಗ್ನವಾಯಿತು. ಅವಳು ಒಂದು ಸಖಿಯ ಬಳಿ ಹೇಳಿದಳು, ನೀನು ಹೋಗಿ ಏಕಾಂತದಲ್ಲಿ ನನ್ನ ತಾಯಿಯ ಬಳಿ ತಿಳಿಸಿರಿ. ನಾನು ನನ್ನ ಮನಸ್ಸಿನಲ್ಲಿ ಧ್ರುವಸಂಧಿಯ ಕುಮಾರನನ್ನು ಪತಿಯಾಗಿ ವರಿಸಿರುವೆನು. ಆ ಸುದರ್ಶನನಲ್ಲದೆ ಬೇರೆ ಯಾರನ್ನು ನಾನು ಪತಿಯಾಗಿಸಿಕೊಳ್ಳಲಾರೆನು. ಭಗವತಿ ಜಗದಂಬೆಯ ಕೃಪೆಯಿಂದ ಆ ರಾಜಕುಮಾರನು ನನ್ನ ಪತಿಯಾಗಿ ಹೋಗಿರುವನು. ವ್ಯಾಸರು ಹೇಳುತ್ತಾರೆ, ಶಶಿಕಲೆಯ ಆ ಸಖಿಯು ಬಹಳ ಮಧುರ ಭಾಷಿಣಿಯಾಗಿದ್ದಳು. ಶಶಿಕಲೆಯು ಹೇಳಿದಾಕ್ಷಣ ಅವಳು ರಾಜಕುಮಾರಿಯ ತಾಯಿಯ ಬಳಿಗೆ ಹೋಗಿ ಏಕಾಂತದಲ್ಲಿ ಈ ಪ್ರಕಾರ ತಿಳಿಸಿದಳು. ಸಾಧ್ವಿ, ನಿನ್ನ ಮಗಳು ದುಃಖಿತೆಯಾಗಿರುವಳು. ಕಲ್ಯಾಣಿಯೇ, ಅವಳು ನನ್ನ ಮೂಲಕ ನಿನ್ನಲ್ಲಿ ಪ್ರಾರ್ಥಿಸಿಕೊಂಡಿರುವಳು. ತಾವು ಆಕೆಯ ಮಾತನ್ನು ಕೇಳಿ ಶೀಘ್ರವಾಗಿ ಅವಳ ಹಿತಸಾಧನೆಯ ಪ್ರಯತ್ನದಲ್ಲಿ ತೊಡಗಿಸಿರಿ. ಅವಳು ಹೇಳಿರುವಳು, ಭರದ್ವಾಜರ ಪವಿತ್ರ ಆಶ್ರಮದಲ್ಲಿರುವ ರಾಜ ಧ್ರುವಸಂಧಿಯ ಕುಮಾರ ಸುದರ್ಶನನನ್ನು ನಾನು ನನ್ನ ಮನಸ್ಸಿನಲ್ಲಿ ಪತಿಯಾಗಿ ವರಿಸಿರುವೆನು. ಆದ್ದರಿಂದ ನಾನು ಬೇರೆ ಯಾವ ರಾಜನನ್ನು ನನ್ನ ಪತಿಯಾಗಿ ವರಿಸಲಾರೆನು. ವ್ಯಾಸರು ಹೇಳುತ್ತಾರೆ, ಶಶಿಕಲೆಯ ಸಖಿಯ ಮಾತನ್ನು ಕೇಳಿ ರಾಣಿಯು ರಾಜನು ಬಂದಾಗ ಪುತ್ರಿಯ ಎಲ್ಲ ಮಾತುಗಳನ್ನು ತಿಳಿಸಿದಳು. ಇದನ್ನು ಕೇಳಿ ಮಹಾರಾಜ ಸುಬಾಹುವಿಗೆ ಆಶ್ಚರ್ಯವಾಯಿತು. ಪದೇ ಪದೇ ನಗುತ್ತಾ ಅವನು ತನ್ನ ಬಾರ್ಹೆ ವಿದರ್ಭ ರಾಜಕುಮಾರಿಯಲ್ಲಿ ನಿಜವಾದ ಮಾತನ್ನು ಹೇಳತೊಡಗಿದನು. ಸುಂದರಿ, ನೀನು ಆ ಬಾಲಕನ ವಿಷಯದಲ್ಲಿ ತಿಳಿದಿರುವೆಯಲ್ಲ. ಅವನು ರಾಜ್ಯಭ್ರಷ್ಟನಾಗಿ ಕಾಡಿನಲ್ಲಿ ತಾಯಿಯ ಜೊತೆಗೆ ವಾಸಿಸಿರುವನು. ರಾಜ ವೀರಸೇನನು ಅವನ ಪಕ್ಕದಲ್ಲಿದ್ದನು. ಅವನನ್ನು ಯಥಾಚಿತ್ತು ಕೊಂದು ಹಾಕಿದನು. ಅವನ ಪಕ್ಷದಲ್ಲಿದ್ದನು. ಅವನನ್ನು ಯುಧಾಚಿತ್ತು ಕೊಂದು ಹಾಕಿದನು. ಸುಲೋಚನೆ, ಆ ನಿರ್ಧನ ಹುಡುಗನು ನನ್ನ ಕನ್ಯೆಯ ಪತಿಯಾಗುವ ಅಧಿಕಾರಿ ಹೇಗಾಗಬಲ್ಲನು? ಆಕೆಯ ಮನಸ್ಸಿಗೆ ಅನುಕೂಲವಿಲ್ಲದಿದ್ದರೂ ನೀನು ಆಕೆಯಲ್ಲಿ ಒಬ್ಬರಿಂದ ಮಿಗಿಲಾದ ಇನ್ನೊಬ್ಬ ಸಂಪತ್ತುಶಾಲಿ ಅರಸರು ಸ್ವಯಂವರದಲ್ಲಿ ಬರುವ ಸಂಭವವಿದೆ ಎಂದು ಹೇಳು. ವ್ಯಾಸರು ಹೇಳುತ್ತಾರೆ, ಪತಿಯ ಆಜ್ಞೆಯಂತೆ ರಾಣಿಯು ಆ ಸುಕುಮಾರಿ ಕನ್ಯೆಯನ್ನು ತೊಡೆಯಲ್ಲಿ ಕುಳ್ಳರಿಸಿಕೊಂಡು ಆಕೆಗೆ ಆಶ್ವಾಸನೆಯನ್ನು ಕೊಡುತ್ತಾ ಮಧುರವಾಗಿ ಹೇಳಿದಳು. ಮಗಳೇ, ನೀನು ನನ್ನಲ್ಲಿ ಈ ಅಪ್ರಿಯ ಮತ್ತು ನಿಷ್ಪ್ರಯೋಜಕವಾದ ಮಾತನ್ನು ಏಕೆ ಹೇಳುತ್ತಿರುವೆ? ಸೂರತೆ, ನಿನ್ನ ತಂದೆಗೆ ನಿನ್ನ ಈ ಮಾತಿನಿಂದ ಬಹಳ ಕಷ್ಟವಾಗುತ್ತಾ ಇದೆ. ಏಕೆಂದರೆ ಸುದರ್ಶನನು ಭಾಗ್ಯಹೀನನೂ ರಾಜ್ಯಭ್ರಷ್ಟನೂ ಆಶ್ರಯಹೀನನೂ ಆದ ಬಾಲಕನಾಗಿರುವನು. ಅವನ ಬಳಿಯಲ್ಲಿ ಹಣವಿಲ್ಲ. ಬಂಧುಗಳು ಅವನನ್ನು ಮನೆಯಿಂದ ಹೊರಗೆ ಹಾಕಿರುವರು. ತನ್ನ ತಾಯಿಯೊಂದಿಗೆ ಅವನು ಕಾಡಿನಲ್ಲಿ ವಾಸಿಸುವನು. ಫಲ ಮೂಲವನ್ನೇ ತಿಂದು ಜೀವನ ನಿರ್ವಾಹ ಮಾಡುವನು. ಇಂಥ ಭಾಗ್ಯಹೀನ ದುರ್ಬಲ ವನವಾಸಿ ವರನು ನಿನಗೆ ಖಂಡಿತವಾಗಿ ಅಯೋಗ್ಯನಾಗಿದ್ದಾನೆ. ಮಗಳೇ, ಸುದರ್ಶನನನ್ನು ಬಿಟ್ಟು ಇತರ ಅನೇಕ ಬುದ್ಧಿವಂತರು, ಸುಂದರರು, ಸಮ್ಮಾನೀಯರು, ರಾಜೋಚಿತ ಚಿಹ್ನೆಗಳಿಂದ ಸುಶೋಭಿತರು ಆದ ರಾಜಕುಮಾರರು ನಿನಗೆ ಯೋಗ್ಯವರರಾಗಿರುವರು. ಈ ಸುದರ್ಶನನ ಒಬ್ಬ ಸುಕೋಮಲ ತಮ್ಮನೂ ಇರುವನು. ಅವನು ಈಗ ಕೋಸಲ ದೇಶದಲ್ಲಿ ರಾಜ್ಯವಾಳುತ್ತಿರುವನು. ಅವನು ಬಹಳ ಸುಂದರನಾಗಿರುವನು. ಅವನಲ್ಲಿ ಎಲ್ಲ ಉತ್ತಮ ಗುಣಗಳಿವೆ. ಸುಂದರ ಕಣ್ಣುಗಳುಳ್ಳ ಮಗಳೇ, ನಾನು ಇನ್ನೊಂದು ಮಾತನ್ನು ಕೇಳಿರುವೆನು, ಅದನ್ನು ಹೇಳುವೆನು, ಕೇಳು. ರಾಜ ಯುಧಾಚಿತ್ತು ಸುದರ್ಶನನನ್ನು ಕೊಲ್ಲಲು ನಿರಂತರ ಹೊಂಚು ಹಾಕುವನು. ಅವನು ಭಯಂಕರ ಯುದ್ಧದಲ್ಲಿ ಸಫಲತೆ ಪಡೆದು
ತನ್ನ ದೌಹಿತ್ರ ಶತ್ರುಜಿತುವನನ್ನು ರಾಜನನ್ನಾಗಿಸಿದನು. ಆ ಯುದ್ಧದಲ್ಲಿ ಸುದರ್ಶನನ ತಾತ ವೀರಸೇನನು ಹತನಾದನು. ಬಳಿಕ ಮಂತ್ರಿಗಳ ಸಲಹೆಯಂತೆ ಯುಧಾಚಿತ್ತು ಸುದರ್ಶನನನ್ನು ಕೊಲ್ಲಲು ಭಾರದ್ವಾಜರ ಆಶ್ರಮಕ್ಕೆ ಹೋಗಿದ್ದನು. ಮುನಿಗಳು ತಡೆದಾಗ ಮನೆಗೆ ಮರಳಿದನು. ಹೀಗಿರುವಾಗ ಇಂತಹ ವರನು ನಿನಗೆ ಹೇಗೆ ಯೋಗ್ಯನಾಗಬಲ್ಲನು? ಶಶಿಕಲೆಯು ಹೇಳಿದಳು. ಅಮ್ಮ, ನನಗಾದರೂ ಆ ವನವಾಸಿ ರಾಜಕುಮಾರನೇ ಇಷ್ಟನಾಗಿರುವನು. ಶರಿಯಾತಿಯ ಆಜ್ಞೆಯನ್ನು ಒಪ್ಪಿ ಅವನ ಪತಿವ್ರತೆ ಕನ್ಯೆಯು ಕಣ್ಣುಗಳನ್ನು ಕಳೆದುಕೊಂಡ ಚವನ ಮುನಿಯನ್ನು ಪತಿಯಾಗಿ ವರಿಸಿ ಅವರ ಸೇವೆಯಲ್ಲಿ ತತ್ಪರಳಾದಳು. ಹಾಗೆಯೇ ನಾನು ಕೂಡ ಸೇವಾ ಜೀವನವನ್ನು ಕಳೆಯುವೆನು. ಏಕೆಂದರೆ ಪತಿಯ ಸೇವೆಯಿಂದಲೇ ಸ್ತ್ರೀಯರು ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯುವರು. ನಿಷ್ಕಪಟ ಕಾರ್ಯವೇ ಅವಶ್ಯವಾಗಿ ಸ್ತ್ರೀಯಳಿಗೆ ಸುಖಕರವಾಗುತ್ತದೆ. ಆ ಸುಂದರ ವರನನ್ನು ವರಿಸುವಂತೆ ಭಗವತಿ ಜಗದಂಬೆಯು ನನಗೆ ಸ್ವಪ್ನದಲ್ಲಿ ಅಪ್ಪಣೆ ಕೊಟ್ಟಿರುವಳು. ಆದ್ದರಿಂದ ಈಗ ಅವನನ್ನು ಬಿಟ್ಟು ಬೇರೆ ರಾಜಕುಮಾರನನ್ನು ನಾನು ಹೇಗೆ ವರಿಸಲಿ? ಭಗವತಿಯು ನನ್ನ ಚಿತ್ತಭಿತ್ತಿಯಲ್ಲಿ ಸುದರ್ಶನನನ್ನೇ ವರವಾಗಿ ಬರೆದಿರುವಳು. ಆದ್ದರಿಂದ ಅವನನ್ನು ಬಿಟ್ಟು ನಾನು ಬೇರೆ ಯಾವುದೇ ಸುಂದರ ರಾಜಕುಮಾರನನ್ನು ನನ್ನ ಪತಿಯಾಗಿಸಿಕೊಳ್ಳಲಾರೆನು. ವ್ಯಾಸರು ಹೇಳುತ್ತಾರೆ, ರಾಜನೇ, ಆಗ ಶಶಿಕಲೆಯು ಅನೇಕ ಪ್ರಮಾಣಗಳನ್ನು ಮುಂದಿರಿಸಿ ತಾಯಿಯನ್ನು ಸಮಜಾಯಿಸಿದಳು. ಆಗ ರಾಣಿಯು ಆಕೆಯ ಎಲ್ಲ ಮಾತುಗಳನ್ನು ರಾಜನಿಗೆ ತಿಳಿಸಿದಳು. ಹೀಗಿದ್ದರೂ ಸ್ವಯಂವರದ ವ್ಯವಸ್ಥೆ ನಿಲ್ಲಲಿಲ್ಲ. ಈಗ ಸ್ವಯಂವರದ ದಿನ ಹತ್ತಿರ ಬಂತು. ಇದನ್ನು ಕೇಳಿ ಶಶಿಕಲೆಯು ತತ್ಕ್ಷಣ ಓರ್ವ ಬ್ರಾಹ್ಮಣನನ್ನು ಭಾರದ್ವಾಜ ಮುನಿಯ ಆಶ್ರಮಕ್ಕೆ ಕಳುಹಿಸಿದಳು. ಅವಳು ಆ ಬ್ರಾಹ್ಮಣನಲ್ಲಿ, ನೀವು ನನ್ನ ತಂದೆಗೆ ತಿಳಿಯದಂತೆ ಸುದರ್ಶನನ ಬಳಿಗೆ ಹೋಗಿರಿ. ಸ್ವಾಮಿ, ನೀವು ನನ್ನ ಮಾತಿನ ಕಡೆಗೆ ಗಮನ ಕೊಟ್ಟು ಬಹಳ ಶೀಘ್ರವಾಗಿ ಭಾರದ್ವಾಜರ ಆಶ್ರಮಕ್ಕೆ ಹೋಗಿ ನನ್ನ ಪರವಾಗಿ ಸುದರ್ಶನನಿಗೆ ಈ ರೀತಿಯಾಗಿ ತಿಳಿಸಿರಿ. ನನ್ನ ತಂದೆ ತಾಯಿಯರು ನನ್ನ ಸ್ವಯಂವರದ ಎಲ್ಲ ಸಿದ್ಧತೆಗಳನ್ನು ಮಾಡಿರುವರು. ಆ ಸ್ವಯಂವರದಲ್ಲಿ ಬಹಳಷ್ಟು ಬಲಶಾಲಿ ರಾಜರು ಬರುವವರಿದ್ದಾರೆ. ಆದರೆ ನಾನಾದರೂ ಬಹಳ ಸಂತೋಷದಿಂದ ಎಲ್ಲ ರೀತಿಯಿಂದ ನಿಮ್ಮನ್ನೇ ವರಿಸಿಬಿಟ್ಟಿರುವೆನು. ದೇವತುಲ್ಯ ರಾಜಕುಮಾರರಾದ ನೀವು ನನ್ನ ಪತಿಯಾಗುವಿರಿ ಎಂದು ಭಗವತಿಯು ಸ್ವಪ್ನದಲ್ಲಿ ಹೇಳಿರುವಳು. ವಿಷವನ್ನು ಸೇವಿಸುವುದು ಅಥವಾ ಉರಿಯುವ ಬೆಂಕಿಯಲ್ಲಿ ಸುಟ್ಟಿಕೊಳ್ಳುವುದು ನಾನು ಮಾಡಬಲ್ಲೆ. ಆದರೆ ನನ್ನ ತಂದೆ ತಾಯಿಯರು ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಪತಿಯಾಗಿಸಿಕೊಳ್ಳಲಾರೆ. ಏಕೆಂದರೆ ಮನಸ್ಸು, ವಾಣಿ, ಕರ್ಮದಿಂದ ನಿಮ್ಮನ್ನು ಪತಿಯನ್ನಾಗಿ ವರಿಸಿಬಿಟ್ಟಿರುವೆನು. ಭಗವತಿ ಜಗದಂಬೆಯ ಕೃಪೆಯಿಂದ ನಮ್ಮ ಕಲ್ಯಾಣ ಖಂಡಿತವಾಗಿ ಆಗುವುದು. ದೇವಬಲವನ್ನು ಸರ್ವೋಪರಿ ಎಂದು ತಿಳಿದು ಇಂದೇ ತಾವು ಇಲ್ಲಿಗೆ ಬನ್ನಿರಿ. ಈ ಚರಾಚರ ಜಗತ್ತು ಯಾರಿಗೆ ಅಧೀನವಾಗಿದೆಯೋ ಆ ಭಗವತಿಯು ಕೊಟ್ಟ ಆಜ್ಞೆಯು ಎಂದು ಅಸತ್ಯವಾಗಲಾರದು. ಶಂಕರನೇ ಮೊದಲಾದ ಸಮಸ್ತ ದೇವತೆಗಳು ಕೂಡ ಆ ಭಗವತಿಯ ಅಧೀನದಲ್ಲಿರುತ್ತಾರೆ. ದ್ವಿಜವರ್ಯರೇ, ನೀವು ರಾಜಕುಮಾರನನ್ನು ಏಕಾಂತಕ್ಕೆ ಕೊಂಡುಹೋಗಿ ನನ್ನ ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿಸಿರಿ. ಪುಣ್ಯಾತ್ಮರೇ, ನನ್ನ ಈ ಕಾರ್ಯವು ಯಶಸ್ವಿಯಾಗುವಂತೆ ಕೃಪೆ ಮಾಡಿರಿ. ಈ ಪ್ರಕಾರ ಹೇಳಿದ ಬಳಿಕ ದಕ್ಷಿಣೆಯನ್ನು ಕೊಟ್ಟು ಶಶಿಕಲೆಯು ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟಳು. ಆ ಬ್ರಾಹ್ಮಣನು ಶೀಘ್ರವಾಗಿ ಭಾರದ್ವಾಜರ ಆಶ್ರಮಕ್ಕೆ ಹೋಗಿ ಸುದರ್ಶನನಿಗೆ ಎಲ್ಲ ಮಾತುಗಳನ್ನು ತಿಳಿಸಿದನು. ಅವನು ಬಹಳ ಆದರದಿಂದ ರಾಜಕುಮಾರನ ಮನದಲ್ಲಿ ಬರುವ ಉತ್ಸುಕತೆಯನ್ನು ಉಂಟು ಮಾಡಿ ಮರಳಿದನು. ವ್ಯಾಸರು ಹೇಳಿದರು, ರಾಜನೇ, ನನ್ನ ಪುತ್ರ ಸುದರ್ಶನನು ಸ್ವಯಂವರಕ್ಕೆ ಹೋಗುವ ಸಿದ್ಧತೆಯನ್ನು ನೋಡಿ ತಾಯಿ ಮನೋರಮೆಯ ಮನಸ್ಸಿಗೆ ಮಹಾ ಕಷ್ಟವಾಯಿತು. ಆಕೆಯ ಶರೀರದಲ್ಲಿ ನಡುಕ ಉಂಟಾಯಿತು. ಎದುರಿಗೆ ಬಗೆ ಬಗೆಯ ಭಯಗಳು ಕಂಡು ಬರತೊಡಗಿದವು. ಕಣ್ಣೀರನ್ನು ಸುರಿಸುತ್ತಾ ಆಕೆಯು ಹೇಳಿದಳು, ಮಗನೇ, ಇಂದು ನೀನು ಯಾವ ಕಡೆ ಹೋಗುವ ತಯಾರಿ ಮಾಡುತ್ತಿರುವೆ? ಅರೆ, ಅಲ್ಲಿ ರಾಜರ ಸಮಾಜ ಇರುವುದು. ನಿನ್ನ ಬಳಿ ಒಬ್ಬನೂ ಸಹಾಯಕನೂ ಇಲ್ಲ. ಹಾಗೂ ಪ್ರಬಲ ಶತ್ರುವಾದರೂ ಇದ್ದೇ ಇದ್ದಾನೆ. ಏನೆಂದು ಯೋಚಿಸಿ ನೀನು ಹೀಗೆ ಹೊರಡಲು ಹೊರಟಿರುವೆ? ನೋಡು, ಆ ಸ್ವಯಂವರದಲ್ಲಿ ನಿನ್ನನ್ನು ಕೊಲ್ಲುವ ಇಚ್ಛೆಯುಳ್ಳ ರಾಧಾ ಯುಧಾಚಿತ್ತು ಬರುವನು. ನಿನಗೆ ಸಹಾಯ ಮಾಡುವಂತಹವನು ಬೇರೆ ಯಾರೂ ಇಲ್ಲಿ ಇಲ್ಲ. ಆದ್ದರಿಂದ ಮಗು, ನೀನು ಅಲ್ಲಿಗೆ ಹೋಗಬೇಡ. ನನಗೆ ನೀನೊಬ್ಬನೇ ಮಗನಾಗಿರುವೆ. ನಾನು ಬಹಳ ದುಃಖಿಯಾಗಿದ್ದು ನೀನೇ ನನ್ನ ಜೀವನಕ್ಕೆ ಆಧಾರವಾಗಿರುವೆ. ನೀನು ಹೊರಟು ಹೋದರೆ ನಾನು ನಿರಾಶ್ರಯಳಾಗುವೆ. ಮಹಾನುಭಾವನೇ, ನಾನು ನಿರಾಶಳಾಗುವ ಯಾವ ಕಾರ್ಯವೂ ನಿನಗೆ ಶೋಭಿಸದು. ಯಾರು ನನ್ನ ತಂದೆಯನ್ನು ಕೊಂದಿದ್ದನೋ ಆ ರಾಜನು ಸ್ವಯಂವರದಲ್ಲಿ ಬರುವನು. ನೀನು ಒಬ್ಬನೇ ಎಂದು ತಿಳಿದು ನಿನ್ನನ್ನು ಕೊಲ್ಲುವ ಸಂಭವವಿದೆ.